ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ಅಮೆರಿಕ ವಾರ್, ಭಾರತದಲ್ಲಿ ಸಿಲಿಂಡರ್ಗಾಗಿ ಸಮರ. ಇಷ್ಟು ದಿನ ಜನರು ಬೇಕಾದ ಐಟಮ್ ಮಾಡ್ಕೊಂಡು ಸಾರು ಬಿಸಿ ಇದ್ರು ಇನ್ನು ಬಿಸಿ ಮಾಡ್ಕೊಂಡು ತಿನ್ನೋಣ, ಹೆಂಗೋ ಗ್ಯಾಸ್ ಇದೆ ಖಾಲಿ ಆದ್ರೆ ಬುಕ್ ಮಾಡೋಣ, ಅದೇನ್ ರಾತ್ರಿ ಬುಕ್ ಮಾಡಿದ್ರೆ ಬೆಳಗ್ಗೆ ಬಂದ್ಬಿಡುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಈಗ ಹಂಗಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ವಿಕೋಪಕ್ಕೆ ಏರಿದೆ. ಸಿಲಿಂಡರ್ ಸಿಗದೆ ಬಹುತೇಕ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಭಾಗಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಗ್ಯಾಸ್ ಟ್ರಬಲ್, ಗ್ಯಾಸ್ ಎಮರ್ಜೆನ್ಸಿಯಿಂದ ರಾಜ್ಯ ಕೂಡ ತತ್ತರಿಸಿ ಹೋಗ್ತಾ ಇದೆ. ಹಲವಾರು ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರುಗಳಿಗೆ ರಜೆ ಕೊಡಲಾಗಿದೆ. ಜ್ಯೂಸು ಕಾಫಿಗೆ ಎಷ್ಟು ಜನ ಬೇಕೋ ಅಷ್ಟು ಜನನ ಇಟ್ಕೊಂಡು ಉಳಿದವ್ರನ್ನೆಲ್ಲರನ್ನೂ ಕೂಡ ರಜೆ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದಾರೆ. ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ನೋಣ ಅಂತ ತಾವೇನಾದ್ರೂ ಹೋಟೆಲ್ಗಳಿಗೆ ಅಲ್ಲಿ ಇಲ್ಲಿಗೆ ಹೋದ್ರೆ ಗ್ಯಾರಂಟಿ ನಿಮ್ಗೆ ಏನು ಸಿಗೋದಿಲ್ಲ. ಯಾಕೆ ಅಂದ್ರೆ ಇವತ್ತು ನಮ್ಮ ಆಫೀಸಲ್ಲೇ ಟೀ ಇಲ್ದೆ ಪರದಾಡಿದೀವಿ. ಯಾಕೆ ಅಂದ್ರೆ ಟೀ ಅಂಗಡಿ ಎಲ್ಲ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿದ್ದಾವೆ. ಕಡಿಮೆ ಗ್ಯಾಸ್ ಅಲ್ಲಿ ಏನಾಗುತ್ತೋ ಅದನ್ನ ಮಾತ್ರ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಪ್ರತಿಯೊಂದು ಕುಟುಂಬನೂ ಕೂಡ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ಗ್ಯಾಸ್ ಬುಕಿಂಗ್ಗೆ ಎಮರ್ಜೆನ್ಸಿಗೆ ನೀವು ಮಾಡ್ತೀವಿ ಅಂದ್ರೆ ನೀವು 25 ದಿನ ಕಾಯಲೇಬೇಕು. ಇನ್ನು ಅಡಿಗೆ ಮಾಡೋರ್ ಕತೆ, ಆಟೋ ಚಾಲಕರ ಕತೆ, ಶಾಲೆಗಳಲ್ಲಿ ಬಿಸಿಯೂಟದ ಕತೆ, ದೇವಸ್ಥಾನಗಳಲ್ಲಿ ಪ್ರಸಾದದ ಕತೆ, ಇನ್ನು ಹಾಸ್ಪಿಟಲ್ ಕ್ಯಾಂಟೀನ್ಗಳಲ್ಲಿ ರೋಗಿಗಳ ಕತೆ, ಎಲ್ಲಾ ಕಥೆಯನ್ನ ಇವತ್ತಿನ ರಾ ನ್ಯೂಸ್ ಅಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಒಂದಿಷ್ಟು ದೃಶ್ಯಗಳಿವೆ ವೀಕ್ಷಕರೇ, ಆ ದೃಶ್ಯಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀವಿ. ಸುಮಾರು 10 ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಗ್ಯಾಸ್ ಟ್ರಬಲ್, ಗ್ಯಾಸ್ ಎಮರ್ಜೆನ್ಸಿ ರಾಜ್ಯದಲ್ಲಿ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ದೃಶ್ಯಗಳಿವು. ಸುಮಾರು 10 ದೃಶ್ಯಗಳನ್ನ ಬನ್ನಿ ತೋರಿಸೋಣ. ನೋಡಿ, ಇವು 10 ದೃಶ್ಯಗಳು. ನಂಬರ್ 1 ದೃಶ್ಯ ಬೆಂಗಳೂರು, ನಂಬರ್ 2 ದೃಶ್ಯ ಹಾವೇರಿ, ನಂಬರ್ 3 ದೃಶ್ಯ ಬರ್ತಾ ಇರೋದು ನೆಲಮಂಗಲ, ನಂಬರ್ 4 ಬೆಂಗಳೂರು, ನಂಬರ್ 5 ಚಿಕ್ಕಬಳ್ಳಾಪುರ, ಇನ್ನು ನಂಬರ್ 6 ದೃಶ್ಯ ಕಲಬುರಗಿಯಿಂದ ಬರ್ತಾ ಇದೆ, ಇನ್ನು 7ನೇ ದೃಶ್ಯ ಮಂಗಳೂರಿಂದ ಬರ್ತಾ ಇದೆ, 8ನೇ ದೃಶ್ಯ ಬೆಳಗಾವಿಯಿಂದ ಬರ್ತಾ ಇದೆ, ಇನ್ನು 9ನೇ ದೃಶ್ಯ ಕೋಲಾರದಿಂದ, 10ನೇ ದೃಶ್ಯ ಬೆಂಗಳೂರಿನಿಂದ. ಸುಮಾರು 10 ದೃಶ್ಯಗಳು ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ನಾಟ್ ಇವನ್ ಕರ್ನಾಟಕ, ಇಡೀ ರಾಷ್ಟ್ರಾದ್ಯಂತ ಯಾವ ರೀತಿ ಗ್ಯಾಸ್ ಎಮರ್ಜೆನ್ಸಿಯಿಂದ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಅನ್ನೋದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಬನ್ನಿ, ನಂಬರ್ 1 ದೃಶ್ಯ ಹೋಟೆಲ್ಗಳು ಕ್ಲೋಸ್ ಆಗಿದಾವೆ. ನೋಡಿ, ಗಮನಿಸ್ತಾ ಇದ್ದೀವಿ, ನಿಮಗೆ ತೋರಿಸ್ತಾ ಇದ್ದೀವಿ. ಹೋಟೆಲ್ಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತ ದೃಶ್ಯ ಇದು ಬೆಂಗಳೂರಿನ ದೃಶ್ಯ. ನೋಡಿ, ಬಹಳಷ್ಟು ಜನ ಪಾಪ ಬೆಂಗಳೂರಿನಲ್ಲಿ ಬ್ಯಾಚುಲರ್ಸ್ ಜೀವನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಬಹಳ ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಇವತ್ತು ಸಬಿ ಸಾಗರ್ ಗ್ರ್ಯಾಂಡ್ ಹೋಟೆಲ್ ಬಂದ್ ಆಗಿರುವಂತ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನಾಟ್ ಓನ್ಲಿ ಸಬಿ ಸಾಗರ್ ಹೋಟೆಲ್, ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿದಾವೆ. ನಮ್ಮ ಆಫೀಸ್ ಎದುರುಗಡೆ ಇರುವಂತಹ ಉಡುಪಿ ಹೋಟೆಲ್, ಉಡುಪಿ ರಜತಾದ್ರಿ ಹೋಟೆಲ್, ಬಹಳಷ್ಟು ಜನರಿಗೆ ಈಗಾಗಲೇ ಕಾರ್ಮಿಕರಿಗೆ ರಜೆ ಕೊಟ್ಟಿದ್ದಾರಂತೆ. ಸುಮಾರು ಏನಿಲ್ಲ ಅಂದ್ರೆ ಒಂದು 50 ಜನ ಕೆಲಸ ಮಾಡ್ತಿದ್ರೇನು ಆ ಹೋಟೆಲ್ ಅಲ್ಲಿ, ಏನಿಲ್ಲ ಅಂದ್ರೆ 4-5 ಜನ ಮಾತ್ರ ಇದ್ದಾರೆ. ಈಗ ಉಳಿದವ್ರನ್ನೆಲ್ಲಾರು ಪಾಪ ರಜೆ ಕೊಟ್ಟು ಕಳಿಸಿದ್ದಾರೆ. ಹೋಟೆಲ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರ ಗತಿ ಅಂತೂ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಹೋಟೆಲ್ ಉದ್ಯಮ ನಾಟ್ ಓನ್ಲಿ ಕಾರ್ಮಿಕರು, ಇವನ್ ಮಾಲೀಕರು ಕೂಡ. ಇದು ನಂಬರ್ 1 ದೃಶ್ಯ, ಎಲ್ಲ ಹೋಟೆಲ್ಗಳು ಖಾಲಿ ಆಗಿರುವಂತಹ ದೃಶ್ಯ. ಇನ್ನು ನಂಬರ್ 2 ದೃಶ್ಯ, ಇದು ವೆರಿ ವೆರಿ ಇಂಪಾರ್ಟೆಂಟ್ ದೃಶ್ಯ. ಬನ್ನಿ ನೋಡೋಣ ಫಸ್ಟ್ ಆ ದೃಶ್ಯನ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಬಿಸಿಯೂಟಕ್ಕೂ ಕೂಡ ಕಂಟಕ ಶುರುವಾಗ್ಬಿಟ್ಟಿದೆ. ನೋಡಿ, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ವಯಸ್ಸಲ್ಲಿ ತಮ್ಮ ಅಂದ್ರೆ ತಂದಿಲ್ಲ ಒಕ್ಕಾಡಕ್ಕೆ ಕೆಲಸ ಮೇಲೆ ಕೆಲಸ ಅದನ್ನು ನೋಡೋಕ್ಕೆ ಇರ್ತದೆ. ನಸಿ ತರೋದು ವಯಸ್ಸಲ್ಲಿ ನಗಾಟ ಬಿಪಿ.
ಶಾಲೆಯಲ್ಲಿ ಪ್ರೋತ್ಸಾಹ ಕೊಡ್ಬೇಕು. ನಾವೀಗ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಸ್ಕೂಲ್ ಎಲ್ಲರಿಗೂ ಕೂಡ ಒಂದು ಹಾವೇರಿಯಿಂದ ನೋಡ್ತಾ ಇರುವಂತಹ ದೃಶ್ಯಗಳು ಶಾಲೆಯ ದೃಶ್ಯಗಳು ಇವು. ಶಾಲೆಯಲ್ಲಿ ಬಿಸಿಯೂಟಕ್ಕೆ ಅಂತ ಬಡವರು ಬಹಳಷ್ಟು ಜನ ಬರ್ತಾರೆ, ಬಿಸಿಯೂಟ ಕೊಡ್ತಾರೆ ಅಂತಾನೆ ಓದಕ್ಕೆ ಬರ್ತಾರೆ. ಮನೆಯಲ್ಲಿ ಬಡತನ ಇರುತ್ತೆ, ಹೀಗಾಗಿ ಆ ಬಡತನದ ಮಧ್ಯೆ ಶಾಲೆಗೆ ಬರೋದು ಬಿಸಿಯೂಟಕ್ಕೋಸ್ಕರ ಅಂತಲ್ಲ, ಬಿಸಿಯೂಟ ಇದೆ ಅಂತ ಬರ್ತಾರೆ. ಅಂತಹ ಮಕ್ಕಳನ್ನ ಹಸಿದ ಹೊಟ್ಟೆಯಲ್ಲಿ ಮತ್ತೆ ವಾಪಸ್ ಮನೆಗೆ ಕಳಿಸೋದಿದೆಯಲ್ಲ, ಅದು ಬಹಳ ಬಹಳ ಹೊಟ್ಟೆ ಉರಿಯುತ್ತೆ. ಆದ್ರೆ ಹಾವೇರಿಯಲ್ಲಿರುವಂತಹ ಈ ಬಿಸಿಯೂಟದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರು ಹೇಳೋದೇನಂದ್ರೆ, ಇವತ್ತೊಂದಿನಕ್ಕೆ ಗ್ಯಾಸ್ ಆಗುತ್ತೆ ರೀ, ನಾಳೆಯಿಂದ ಗ್ಯಾಸ್ ಇಲ್ಲ ರೀ, ನಾವು ಗ್ಯಾಸ್ ಏಜೆನ್ಸಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗೈತ್ರಿ, ಹಂಗಾಗಿ ನಾವು ಹೋಗಿ ಕಾಡಿಗೆ ಹೋಗಿ ಒಂದಿಷ್ಟು ಸೌದೆನ ಕಟ್ಗಿನ ತಗೊಂಡು ಬಂದು ನಾಳೆಯಿಂದ ಸೌದೆ ಒಲೆ ಮೇಲೆ ಊಟ ಹಾಕ್ಬೇಕಂತ ಮಾಡೀವಿ. ಯಾವುದೇ ಕಾರಣಕ್ಕೂ ನಾವು ಮಕ್ಕಳು ಮಾತ್ರ ಊಟ ಹಾಕದೆ ಇರಲ್ಲ ಅಂತ ತಮ್ಮ ಬದ್ಧತೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಮೊದಲಿಗೆ ಕೇಳಿಸ್ಕೊಳ್ಳೋಣ, ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನಿತರ ವಿಚಾರಗಳನ್ನ ಮಾತಾಡೋಣ. ಎಲ್ಲರಿಗೂ ಕೂಡ ಒಂದು ಶಾಲೆ ಅಂತ ಇಲ್ಲ ಸರ್, ನಮಗೆ ಸಿಲಿಂಡರ್ ಇರೋದೇ ಒಂದೇ, ಬೆಳಗ್ಗೆ ಒಂದ್ ಖಾಲಿ ಆಗೈತಿ ಗಂಜಿ ಮಾಡ್ಬೇಕಾದ್ರೆ. ಈಗ ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತೈತ್ರಿ. ನಿನ್ನಿಂದನ ಹೇಳೇವ್ ನಾವು, ಸಿಗ್ತಾ ಇಲ್ಲ. ನಮಗ ದಿನ 150 ಮಕ್ಳು ಊಟ ಮಾಡ್ತಾವ. ನಮ್ ಮಕ್ಳಿಗೆ ಒಂದಿನ ರಾಗಿ ಮಾಲ್ಟ್, ಒಂದಿನ ಹಾಲು ಕೊಡ್ತೀವಿ. ನಮಗ್ ಹಂಗಾಗಿ ಸಿಲಿಂಡರ್ ಬೇಕೇ ಬೇಕ್ರಿ. ಒಂದ್ ಸಿಲಿಂಡರ್ 20 ದಿವಸ ಅಷ್ಟ ಆಕತ್ ನಮಗ. ಈ ಒಂದ್ ಸಿಲಿಂಡರ್ ಇದೆ, ಒಂದ್ ಸಿಲಿಂಡರ್ ಒಳಗ ಅನ್ನ ಮಾಡಿಟ್ಟು ತತ್ತಿ ಕುದಿಸಿಟ್ಟು ಮತ್ ಸಾಂಬಾರ್ ಮಾಡ್ತಾ ಇದೇವ್ರಿ. ಮಕ್ಕಳು ಉಪವಾಸ ಆಗ್ತಾವ ಅಂತ ಹೇಳಿ ಅವ್ರಿಗೆ ಅಡಿಗೆ ಮಾಡೋದಂತ್ರ ಬಿಡಾಕ್ ಆಗಲ್ರಿ. ಕಟ್ಗೆ ತಂದು ಒಲಿ ಹಚ್ಚಾದ್ರೂ ನಾವ್ ಮಾಡ್ಲೇಬೇಕು. ಯಾಕಂದ್ರೆ ಬಿಸಿ ಊಟದ ನಂಬಿನೇ ಬಾಳ ಜನ ಮಕ್ಕಳು ಶಾಲೆಗೆ ಕಳಿಸ್ತಾರ. ಎಲ್ಲಾ ಬಡ್ರ ಮಕ್ಕಳೇ ಇರ್ತಾವಲ್ರಿ, ಹಾಗಾಗಿ ನಾವ್ ಅವ್ರಿಗೆ ಬಿಸಿ ಊಟ ಮಾಡಾಕ ಬೇಕಲ್ಲ, ಕಟ್ಗೆ ತಂದಾದ್ರೂ ಮಾಡ್ಲೇಬೇಕು.